ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಇಸ್ಕಾನ್ ಮತ್ತು ಒರಾಯನ್ ಮಾಲ್ಗೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಇವಾಗ ಇಸ್ಕಾನಲ್ಲಿ ಸ್ವಲ್ಪ ಕ್ಲೋಸಿಂಗ್ ಟೈಮ್ ಇತ್ತು, 4 o'clock ಓಪನ್ ಅಂತ ಹೇಳಿದ್ರು. ಸೊ ನಾವು ಒಂದು 3:30 ಆ ಥರ ಎಲ್ಲ ಬಂದಿದ್ವಿ. ಇನ್ನೂ ಒಂದು 10 ಮಿನಿಟ್ಸ್ ಇತ್ತು ಇಲ್ಲಿಗೆ ದೇವಸ್ಥಾನಕ್ಕೆ ಬರೋ ಅಷ್ಟರೊಳಗಡೆ. 4 o'clock ಅಂತಂದ್ರಲ್ವ, ಹಾಗೆ ಹೊರಗಡೆ ಕೂತ್ಕೊಂಡಿಲ್ಲ, ಆ ಕಡೆ ಎಲ್ಲ ನೋಡ್ತಾ ಇದ್ವಿ. ನಾನು ಒಂದು 3 ಟೈಮ್ಸ್ ಏನೋ ಬಂದಿದ್ದೀನಿ ಈ ಸಲ. ನಮ್ಮ ಅತ್ತೆನ ಕರ್ಕೊಂಡು ಬಂದಿರೋದು. ನಾನು, ನಮ್ಮ ಅಪ್ಪಾಜಿ ಮತ್ತು ನಮ್ಮಮ್ಮ ಮತ್ತು ನನ್ನ ಮಗಳು ಬಂದಿದ್ವಿ. ಒಂದು 10 ಮಿನಿಟ್ಸ್ ಏನೋ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಎಲ್ಲರೂ ಕೂಡ ಜನಗಳು ಬರ್ತಾಯಿದ್ರು. ತುಂಬ ಏನು ರಶ್ ಆಗಲ್ಲ ಅಂತ ಹೇಳಿ ಕೂತ್ಕೊಂಡಿದ್ವಿ. ಆ ಕಡೆ ಎಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನನ್ನ ಮಗಳು ಬಸ್ಸಲ್ಲಿ ಬರ್ತಾ ನಿದ್ದೆ ಮಾಡಿಬಿಟ್ಟಿದ್ಲು. ಸೊ ಅದಕ್ಕೆ ಮೂಡಿ ಆಗಿಬಿಟ್ಟಿದ್ದಾಳೆ. ಆಮೇಲೆ ಬರ್ತಾ ಸ್ವಲ್ಪ ಆಟಾಡೋದಕ್ಕೆ ಅಂತ ಹೇಳಿ ಶುರು ಮಾಡಿದ್ಲು. ಸೊ ಇವಾಗ ಓಪನ್ ಇತ್ತು ಅಂತ ಹೇಳಿ ಬರ್ತಾಯಿದ್ವಿ. ತುಂಬ ಜನ ಏನೂ ಇರಲಿಲ್ಲ. ನಾವು ಬರೋ ಟೈಮಿಗೆ ಒಂದು ಮೀಡಿಯಮಲ್ಲಿ ಜನ ಇದ್ದರು. ಸೊ ಈ ಕಡೆ ಸ್ಲಿಪ್ಪರ್ಸು ಮತ್ತು ಲಗೇಜಸ್ ಎಲ್ಲ ಇಡೋರಿಗೆ ಇಡಬಹುದು. ಪಕ್ಕದಲ್ಲಿ ಒಂದು ಓಪಿ ಘಾಟ್ ಇತ್ತು. ಹಾಗೆ ಬಟ್ಟೆ ಎಲ್ಲ ಬಿಳಿ ಬಟ್ಟೆಗಳನ್ನ ಒಗ್ದಾಕಿದ್ರು. ನೋಡ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಇಲ್ಲಿ ನಾವು ಸ್ಲಿಪ್ಪರ್ಸ್ ಅಷ್ಟೇ ಬಿಡೋದು. ಹೊರ್ಗಡೆಯಿಂದ ಬಂದಿರೋರು ಅಥವಾ ಟ್ರಿಪ್ ಬಂದಿರೋರು, ದೇವಸ್ಥಾನ ವಿಸಿಟ್ಗೆ ಅಂತ ಬಂದಿರ್ತಾರಲ್ವ ಶಬರಿಮಲೆ, ಅವರೆಲ್ಲರೂ ಲಗೇಜ್ ಇತ್ತು ಅಂತ ಅಂದರೆ ಇಡಬಹುದು. ನಾವು ಹೋಗಿದ್ದಾಗಲೂ ಕೂಡ ಶಬರಿಮಲೆಯವರು ಬಂದಿದ್ದರು. ನಮ್ಮದು ಜಸ್ಟ್ ಸ್ಲಿಪ್ಪರ್ ಅಷ್ಟೇ ಅಲ್ವಾ, ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಈ ಲೈನಲ್ಲೂ ಕೂಡ ಒಂದು 10 ಮಿನಿಟ್ಸ್ ಏನೋ ನಿಂತ್ಕೊಂಡ್ವಿ. ಹಾಗೆ ಬರ್ತಾ ಎಲ್ಲನೂ ಇಟ್ಟಾದಮೇಲೆ ಅವರೊಂದು ಟೋಕನ್ ಕೊಟ್ಟರು ಅಂತ ಹೇಳಿ ಎತ್ಕೊಂಡು ಇವಾಗ ಕಾಲು ತೊಳೆಯೋದಕ್ಕೆ, ಕೈ ತೊಳೆಯೋದಕ್ಕೆ ಅಂತ ಹೇಳಿ ಬಂದ್ವಿ. ನನ್ನ ಮಗಳು ನಾನು ತೊಳಿತೀನಿ ಅಂತ ಬರ್ತಿದ್ಲು. ಅವಳೇನು ಗಲೀಜು ಮಾಡ್ಕೊಂಡಿದ್ಲಲ್ಲ, ನಡಿಯಮ್ಮ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ. ಅವಳು ಇದೇನಿದು ಮ್ಯಾಟು ಹಿಂಗಿದೆ, ನೀರು ಯಾಕೆ ಇಲ್ಲಿ ಬರ್ತಾ ಇದೆ ಅಂತ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ಕೊಂಡು ಹೋಗ್ತಾನೇ ಇದ್ಲು. ಅವಳಿಗೂ ಖುಷಿ ಈ ಥರ ಮೆಟ್ಲೆಲ್ಲ ಹತ್ತಕ್ಕೆ, ಹೊರಗಡೆ ಬರೋದಕ್ಕೆ. ಸ್ವಲ್ಪ ಸ್ಟಾರ್ಟಿಂಗಿಲ್ಲಿ ಬಂದಾಗ ಸ್ವಲ್ಪ ಕೋಪ ಮಾಡಿಕೊಂಡು ಕೂತಿದ್ಲು. ಆಮೇಲೆ ಪರವಾಗಿಲ್ಲ, ಅಲ್ಲೆಲ್ಲ ಮಕ್ಕಳು ಆಟಾಡ್ತಾಯಿದ್ರು. ಮತ್ತು ಈ ಕ್ಯೂ ಒಳಗಡೆ ಎಲ್ಲ ಬಂದ್ವಿ ಅಲ್ವಾ, ಸೊ ಆ ಲೈನಲ್ಲಿ ಬಂದಾಗೆಲ್ಲ ಅವಳು ಖುಷಿಯಿಂದ ಆಟಾಡ್ತಾಯಿದ್ಲು. ನಮ್ಮಮ್ಮನ ಇದ್ರಲ್ವ, ಆಟ ಆಡಿಸ್ತಾಯಿದ್ರು. ಇವಾಗ ಎಲ್ಲ ಕಾಲು ಕೈ ಎಲ್ಲ ತೊಳೆದ ಮೇಲೆ ನಾವು ಬರ್ತಾಯಿದ್ವಿ. ಈ ಕಡೆ ಮೆಟ್ರೋ ಇದೆ. ಮೆಟ್ರೋಯಿಂದ ವ್ಯೂ ತುಂಬಾ ಚೆನ್ನಾಗಿದೆ ವೀಡಿಯೋಸ್ ಮಾಡಿಕೊಂಡ್ರೆ. ಸೊ ನಾವು ಬಸ್ಸಲ್ಲಿ ಬಂದಿರೋದು. ಅಲ್ಲಿ ನಾವು ಹೋಗುವಾಗೂ ಕೂಡ ಒಂದು ಮೆಟ್ರೋ ಹೋಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು. ಫ್ಯಾಮಿಲಿಯವರೆಲ್ಲರೂ ಕೂಡ ಹೋಗಿದ್ದು. ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ನೋಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಮಕ್ಕಳಿಗಾಗಲಿ ಏನಾದರೂ ತೊಗೊಳೋದಕ್ಕೆ ಕಾಸ್ಟ್ಲಿ ಆಗುತ್ತೆ, ಕಷ್ಟ. ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಕೊಡ್ಸೋದಕ್ಕಾಗೋದಿಲ್ಲ. ರೇಟೆಲ್ಲ ತುಂಬಾ ಜಾಸ್ತಿ ಇತ್ತು. ನನ್ನ ತಂಗಿನೂ ಬೇರೆ ಬರ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ನಾವು 108 ಸಲ ಮಂತ್ರ ಹೇಳ್ತಾರಲ್ವ, ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಬಂದ್ವಿ. ಹಾಗೆ ಒಂದು ಫೋಟೋ ತೊಗೋತೀನಿ, ವೀಡಿಯೋ ತೊಗೋತೀನಿ ನಿಂತ್ಕೊಂಡ್ರೆ ನನ್ನ ಮಗಳ ನಿಂತ್ಕೊಳ್ಳೇ ಇಲ್ಲ. ನಂಗೆ ಬೇಡ ಇಷ್ಟ ಇಲ್ಲ ಅಂತೇಳಿ ಮುಂದೆ ಹೋಗಿದ್ದೇ ಆಯಿತು. ಆಮೇಲೆ ಪರವಾಗಿಲ್ಲ, ನಾನೇನು ಫೋರ್ಸ್ ಮಾಡಲಿಲ್ಲ, ಖುಷಿಯಾಗಿ ಆಟ ಆಡ್ಕೊಂಡ್ರೆ ಸಾಕು ಅಂತ ಹೇಳಿ ನಾನು ಫ್ಯಾಮಿಲಿಯವ್ರದ್ದು ಅಷ್ಟೇ ಫೋಟೋನ ತೊಗೊಂಡೆ. ಆಮೇಲೆ ಹಾಗೆ ಹೋಗ್ತಾ ಇದ್ವಿ. ಅವಳು ಎಲ್ಲ ಕಡೆಯೂ ಖುಷಿಯಾಗಿ ಆಟಾಡ್ತಾಯಿದ್ಲು. ಆದರೆ ಇದರಿಂದ ಮೇಲೆ ಮತ್ತೆ ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳೋದಕ್ಕಾಗೋದಿಲ್ಲ, ಬಿಡಲಿಲ್ಲ. ಸೆಕ್ಯೂರಿಟಿ ಇದ್ರಲ್ವ, ಫೋನೆಲ್ಲ ಕಟ್ ಮಾಡಿ ಅಂತ ಹೇಳಿ ಇಡಿಸ್ಬಿಟ್ರು. ಸೊ ನಾನು ಅಷ್ಟಕ್ಕೆ ಸಾಕು ಅಂತ ಹೇಳಿ ತೆಗೆದಿಟ್ಟೆ. ಅದಾದಮೇಲೆ ದರ್ಶನ ಮತ್ತು ಅಲ್ಲೆಲ್ಲ ಏನಾದರೂ ಮೆಟೀರಿಯಲ್ಸು ಮತ್ತು ಸ್ವೀಟ್ಸ್ ಅದೆಲ್ಲ ಇರುತ್ತಲ್ವ, ಪ್ರಸಾದ, ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅದಾದಮೇಲೆ ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಕೊಳ, ತುಂಬಾ ಅಟ್ರಾಕ್ಷನ್ ಇಲ್ಲಿ. ಇಲ್ಲೂ ಕೂಡ ನನ್ನ ಮಗಳಿಗೆ ಫೋಟೋಸ್ ತೆಗಿತೀನಿ ಅಂದರೆ ನಿಂತ್ಕೊಳ್ಳಿಲ್ಲ. ಅವಳಿಗೆ ಫೋಟೋಸ್ ಅಂದರೆ ಆಗೋದೇ ಇಲ್ಲ. ಇವಾಗ ಇಲ್ಲಿ ನಾವು ಪ್ರಸಾದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಷ್ಟು ಸಲ ಬೇಕಿದ್ರೂ ಹಾಕಿಸ್ಕೊಂಡು ತಿನ್ನಬಹುದು. ಇವಾಗೆಲ್ಲ ಇನ್ನೂ ತುಂಬ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಪ್ರಸಾದಕ್ಕೆ ಈ ಜಾಗ ಇರಲಿಲ್ಲ. ಸ್ಟ್ರೈಟ್ ಬಂದ್ವಲ್ಲ, ಅಲ್ಲಿಂದ ಹಾಗೆ ಹೋಗಿದ್ರೆ ಎಕ್ಸಿಟ್ ಕಡೆನೇ ಇತ್ತು, ಅಲ್ಲೇ ಕೊಡ್ತಾಯಿದ್ರು, ಅಲ್ಲೇ ತಿಂದ್ಬಿಟ್ಟು ಹೋಗ್ಬೋದಾಗಿತ್ತು. ಇಲ್ಲಿ ಪ್ರಸಾದ ತಿನ್ನೋದಕ್ಕೆ ಅಂತಲೇ ಸಪ್ರೇಟ್ ಜಾಗನ ಮಾಡಿದ್ದಾರೆ. ನನ್ನ ಮಗಳು ತಿನ್ನಲಿಲ್ಲ, ಹಾಗೆ ಬರ್ತಾ ಒಂದು ಚಾಕ್ಲೇಟ್ ಕೊಡಿಸ್ಕೊಂಡು ಬಂದೆ. ಅದಾದಮೇಲೆ ಒರಾಯನ್ ಮಾಲಿಗೆ ಬಂದ್ವಿ. ಇಸ್ಕಾನಿಂದ ಹಾಗೆ ನಡ್ಕೊಂಡು ಬರ್ಬೋದು, ಒಂದು 10 ಮಿನಿಟ್ಸ್ ಏನೋ ಆಗುತ್ತೆ. ನನ್ನ ಮಗಳಿಗೆ ಕಾರ್ನ್ ಕೊಡಿಸ್ದೆ, ಅವಳು ತಿನ್ಕೊಂಡು ಕೂತಿದ್ಲು. ಸ್ವಲ್ಪ ಹೊತ್ತು ತಿಂದು ಅವಳು ಸುಧಾರಿಸ್ಕೊಂಡ್ಮೇಲೆ ಆಯಿತು ಹೋಗೋಣ ಅಂತ ಹೇಳಿ ಒಳಗಡೆ ಬರ್ತಾಯಿದ್ವಿ. ಫೋಟೋಸ್ ತೆಗಿತೀನಿ ಅಂದರೆ ಬೇಡ, ನನಗೆ ಇಷ್ಟ ಇಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳಿ ಕಾಂಪ್ಲಿಮೆಂಟ್ ಕೊಟ್ಕೊಂಡು ಹೋಗ್ತಾಯಿದ್ಲು. ಅದಾದಮೇಲೆ ಅವಳು ಖುಷಿಯಾಗಿ ಮೊದಲುಗಡೆ ಎಲ್ಲ ಓಡಾಡಿದ್ಲು. ಆಮೇಲೆ ಎಸ್ಕಲೇಟರ್ ಮೇಲೆಲ್ಲ ಹತ್ತೋದು ಖುಷಿಪಟ್ಲು. ಆಮೇಲೆ ಅವಳು ಮುಂಚೆನೇ ಹತ್ತಿದ್ಲು ಅಲ್ವಾ, ಅವಳಿಗೊಂದು ಸ್ವಲ್ಪ ಗೊತ್ತಿತ್ತು, ಖುಷಿಯಾಗಿ ಹತ್ತಿದ್ಲು. ಮತ್ತು ಗಿಫ್ಟು ಮತ್ತು ಬೆಲ್ಲೆಲ್ಲನೂ ರೆಡಿ ಮಾಡಿಬಿಟ್ಟಿದ್ರು ಕ್ರಿಸ್ಮಸ್ಸಿಗೆ ಅಂತ ಹೇಳಿ. ಅದನ್ನು ನೋಡಿ ಅಂತೂ ತುಂಬಾ ಖುಷಿ ಆಯಿತು. ಹಾಗೆ ಹೋಗ್ತಾ ಬ್ಯಾಕ್ ಸೈಡಲ್ಲಿ ವಾಟರ್ ಎಲ್ಲ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೋದೆ. ಅಲ್ಲಿಗೆ ಹೋದ ತಕ್ಷಣವೇ ಟ್ರೈನು ಮತ್ತು ಏನೇನೋ ಇತ್ತು, ಮಕ್ಳದ್ದು ಟಾಯ್ಸು. ಅದರಲ್ಲಿ ಕೂರಿಸು ಅಂತ ಆಟ ಮಾಡಿದ್ಲು. ಸೊ ಆಮೇಲೆ ಅವಳನ್ನ ಕೂರಿಸಿದ್ರೆ ವಾಪಸ್ ಕರ್ಕೊಂಡು ಬರೋದು ಕಷ್ಟ ಅಂತ ಹೇಳ್ಬಿಟ್ಟು ಹಂಗಂಗೆ ಏನೇನೋ ಹೇಳ್ಕೊಂಡು ಕರ್ಕೊಂಡು ಬಂದೆ. ಇವಾಗ ಎಸ್ಕಲೇಟರಲ್ಲಿ ಹೋಗೋದಲ್ವಾ, ಖುಷಿ ಅವಳಿಗೆ, ನಾನೇ ನಿಂತ್ಕೋತೀನಿ ಅಂತ ಹೇಳಿ.
ಅವಳು ಅವ್ರ ಅಜ್ಜಿ ತಾತ ಎಲ್ಲರ ಜೊತೆನೂ ಖುಷಿಯಾಗಿ ಆಟ ಆಡ್ಕೊಂಡು ಬಂದಳು. ನಮ್ಮ ಅಪ್ಪ ಅಮ್ಮ ಅವ್ರಿಗೂ ಕೂಡ ಅದ್ರ ಮೇಲೆ ಹೋಗೋದು ಸ್ವಲ್ಪ ಭಯ ಇತ್ತು. ಸೊ ಹಾಗಾಗಿ ನಾನು ಅವ್ರನ್ನ ನಿಧಾನಕ್ಕೆ ಹತ್ತಿಸ್ಬಿಟ್ಟು ಒಂದು ಸಲ ಏನೋ ಹತ್ತಿಸ್ದೆ ಅಷ್ಟೇ. ಆಮೇಲೆ ಅವ್ರಿಗೆ ಗೊತ್ತಾಯಿತು, ಅವರೇ ಹತ್ಕೊಂಡ್ರು. ತುಂಬಾ ಖುಷಿಯಾಗಿತ್ತು, ಎಂಜಾಯ್ ಮಾಡಿದ್ವಿ. ಮನೆಯವರೆಲ್ಲರೂ ಬಂದಿದ್ದರು. ಮಾಲಿಗೆ ಯಾರೂ ಬಂದಿರಲಿಲ್ಲ ಅವರು. ಸೊ ಹಾಗಾಗಿ ಕರ್ಕೊಂಡು ಬಂದೆ. ಈ ಥರ ಡೆಕೋರೇಷನ್ ಇದೆ. ಕ್ರಿಸ್ಮಸ್ಗೆ ಮಕ್ಕಳನ್ನ ಯಾರಾದರೂ ಕರ್ಕೊಂಡು ಹೋಗೋರಿತ್ತು ಅಂತಂದರೆ ಕರ್ಕೊಂಡೋಗಿ. ಇಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಸೊ ಫುಲ್ ಡಿಟೈಲಾಗಿ ವಿಡಿಯೋನ ಮಾಲಲ್ಲಿ ತೆಗಿಯೋದಕ್ಕಾಗಲಿಲ್ಲ. ಸೊ ನಾವು ಎಂಜಾಯ್ ಮಾಡಬೇಕಲ್ವ ಫ್ಯಾಮಿಲಿ ಜೊತೆ. ಸೊ ಹಾಗಾಗಿ ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.